ನಮ್ಮ ಜೊತೆ ಪ್ರಿಯಾಂಕಾ ಖರ್ಗೆ ಅವರು ಇರುವಂಥದ್ದು ವಿಜೇಂದ್ರ ವಿರುದ್ಧ ಗಂಭೀರ ಆರೋಪನ ಮಾಡಿರೋ ಬಗ್ಗೆ ಅನ್ವರ್ ಮನಪಡಿ ಮಾಡಿರೋ ಬಗ್ಗೆ ಈಗ ಸದನ ಪ್ರಸ್ತಾಪ ಮಾಡುವುದು. ಸರ್, ಈಗ ಅನ್ವರ್ ಮನಪಡಿ ಮಾಡಿರುವಂಥದ್ದು ಆರೋಪ ನೀವು ಪ್ರಸ್ತಾಪ ಮಾಡಿರೋದು ಏನಿದೆ? ನೋಡಿ, ಮೊದಲನೇದಾಗಿ ಬಿ ಜೆ ಪಿಯವರಿಗೆ ಮತ್ತು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಿಗೆ ಹೇಳೋದೇನಪ್ಪ ಅಂದರೆ, ಈ ಆರೋಪಗಳನ್ನು ಕಾಂಗ್ರೆಸ್ ಮಾಡಿಲ್ಲ. ಈ ಆರೋಪಗಳನ್ನು ಮಾಡಿದ್ದು ಸ್ವಪಕ್ಷದವರೇ, ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರು ಅನ್ವರ್ ಮಾನ್ಪಾಡಿಯವರು ಮತ್ತು ನಿಮ್ಮ ಬಿ ಜೆ ಪಿ ಪಕ್ಷದ ವಕ್ತಾರರು ಮಾಡ್ತಾ ಇರೋದು. ಸೊ ನೀವು ನಮ್ಗೆ ಉತ್ತರ ಕೊಡೋದು ಬಿಟ್ಟು ಅವ್ರಿಗೆ ಉತ್ತರ ಕೊಡಿ. ಅವರು ಒಂದು ಸರಿ ಅಲ್ಲ, ಎರಡು ಸರಿ ಅಲ್ಲ, ಹಲವಾರು ಬಾರಿ ಪತ್ರಿಕೆಗೋಷ್ಠಿ ಮುಖಾಂತರ ಇರ್ಬೋದು ಅಥವಾ ಅವರ ಸಂದರ್ಶನ ಮುಖಾಂತರ ಇರ್ಬೋದು ಈ ಆರೋಪ ಮಾಡಿದ್ದಾರೆ. ಕ್ಲಾರಿಫಿಕೇಷನ್ ಅಲ್ಲಿ ಕೊಡಬೇಕೆ ಹೊರತು ನಮಗಲ್ಲ. ಪ್ರಧಾನಮಂತ್ರಿ ಮೋದಿಗೆ ಪತ್ರ ಬರೆದಿದ್ದಾರೆ, ನಡ್ಡಾ ಅವ್ರಿಗೆ ಬರೆದಿದ್ದಾರೆ, RSSನ ಮುಕುಂದ್ ಅವ್ರಿಗೆ ಬರೆದಿದ್ದಾರೆ, ಅಮಿತ್ ಶಾ ಅವ್ರಿಗೆ ಬರೆದಿದ್ದಾರೆ ಅಂತ ಯಾರು ಹೇಳಿರೋದು? ಅವ್ರು ತಾನೇ ಹೇಳಿರೋದು. ಯಾರ ವಿರುದ್ಧ ಬರೆದಿರೋದು? ಯಡಿಯೂರಪ್ಪ ಅವ್ರ ವಿರುದ್ಧ ಮತ್ತು ವಿಜೇಂದ್ರ ಅವ್ರ ವಿರುದ್ಧ. ನಾವು ಬರ್ಸಿರೋದ ಕಾಂಗ್ರೆಸ್ನವರು? 150 ಕೋಟಿ ಆರೋಪ, ಗಂಭೀರ ಆರೋಪ ಮಾಡಿರುವಂಥ ಅವ್ರು ಹೇಳ್ತಾ ಇದ್ರು ಕೋಟ್ಯಾಂತರ ರೂಪಾಯಿ 150 ದಾಟಿದೆ ಅಂತ ಅವರೇ ಹೇಳ್ತಾ ಇರೋದು. ಸರ್, ನಾನೇನು ಪ್ರಸ್ತಾಪ ಮಾಡಿದ್ದೀನಿ, ಈ ಹಿಟ್ಟಿಗೆ ಫಸ್ಟ್ ಉತ್ತರ ಕೊಡಿ. ನೀವು ಅವ್ರ ಆರೋಪ ಭಾಳ ಸ್ಪಷ್ಟವಾಗಿದೆ, ಭಾಳ ಗಂಭೀರವಾಗಿದೆ. ಅದು ಸ್ಪಷ್ಟವಾಗಿ ಹಾರಿಕೆ ಉತ್ತರ ಅಲ್ಲ. ಕುತ್ಕೊಂಡು ಕರೆಕ್ಟಾಗಿ ಕೊಡಿ, ನೋಡೋಣ. ಸರ್, ಈಗ CBI ತನಿಖೆ CM ಆಗ್ರಹಿಸಿರುವಂಥದ್ದು. ನೀವು ಒಂದು ಪ್ರಮುಖ ಸ್ಥಾನದಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ನೀವು ಯಾವ ತನಿಖೆ ಮಾಡಬೇಕಂತ ಹೇಳ್ತೀರಾ? ಈ ಸಂಬಂಧಪಟ್ಟ ಗಂಭೀರ ಆರೋಪ ಬಂದಿರುತ್ತೆ. ನೋಡಿ, CBI ಬೇಕಾದರೆ ಆಮೇಲೆ ನಾವು ವಹಿಸ್ತೀವಿ. ಮೊದಲನೇದಾಗಿ ನಾವು ಪ್ರಿಲಿಮಿನರಿ ಏನೇನು ಮಾಡ್ಬೋದು ನೋಡೋಣ ಅಂತೆ. ನಾನು ಮುಖ್ಯಮಂತ್ರಿಗಳ ಜೊತೆ ಮತ್ತು ಗೃಹ ಸಚಿವರ ಜೊತೆ ನಾನು ಚರ್ಚೆ ಮಾಡಿಲ್ಲ. ಅವರು ಚರ್ಚೆ ಮಾಡಿದ್ಮೇಲೆ ವಿ ವಿಲ್ ಡಿಸೈಡ್ ವಾಟ್ ಟು ಡು. CBI ತನಿಖೆಗೆ ವಹಿಸೋಕೆ ಏನಾದರೂ ಕೂಡ ಹಿಂಜರಿಕೆ ಇದೆಯಾ ಅಂತ? ಇಲ್ಲ, ಹಿಂಜರಿಕೆ ಅವ್ರು ಯಾಕೆ ಮಾಡಿಸಿಲ್ಲ? ಪ್ರಧಾನಮಂತ್ರಿ ಮೋದಿ ಅವರಿಗೆ ಬರೆದಿದ್ದಾರೆ, ಅಮಿತ್ ಶಾ ಅವ್ರಿಗೆ ಬರೆದಿದ್ದಾರೆ. ಇವರಿಬ್ಬರೇ ತಾನೇ ತೀರ್ಮಾನ ಮಾಡೋರು. ಏನಂತ ಬರೆದಿದ್ದಾರೆ? 4 ಲಕ್ಷ ಕೋಟಿ ಹಗರಣ ಆಗಿದೆ ಸ್ವಾಮಿ ಅಂತ ಬರೆದಿದ್ದಾರಲ್ವ. ಮತ್ತು ಯಾಕೆ ತನಿಖೆ ಮಾಡಿಲ್ಲ ಅವರಿಗೆ? ಅವ್ರದ್ದೇ ಸರ್ಕಾರ ಆಯ್ತಲ್ಲ, 3 ಮುಖ್ಯಮಂತ್ರಿಗಳು ಆದ್ರಲ್ಲ. ಯಡಿಯೂರಪ್ಪ ಅವರಿದ್ದರು, ಶೆಟ್ಟರ್ ಅವರಿದ್ದರು, ಬೊಮ್ಮಾಯಿ ಅವರಿದ್ದರು. ಯಾಕೆ ಮಾಡಿಲ್ಲ? ಯಾಕೆ ಕೊಡಿಸಿಲ್ಲ? ಸೊ ನಾನು ಹೇಳ್ದಂಗೆ ಇದಕ್ಕೆ ಉತ್ತರ BJP ಕಚೇರಿನಲ್ಲೇ ಸಿಗುತ್ತೆ ಹೊರತು ಕಾಂಗ್ರೆಸ್ ಬಾಗಿಲು ತಟ್ಟಿದ್ರೆ ಪ್ರಯೋಜನ ಇಲ್ಲ. ಈಗ ನಿನ್ನೆ ಹೇಳಿಕೆ ಕೊಟ್ಟರು, ನೀವು ಕೊಟ್ಟ ನಂತರ ಅದು ಕಾಂಗ್ರೆಸ್ ನಾಯಕರು ಒಂದಷ್ಟು ನಮಗೆ ಲಂಚದ ಆರೋಪ ಮಾಡಿದ್ರು, ಲಂಚದ ಆಮಿಷ ಅನ್ವರ್ ಮನಪಡಿ ಹೇಳಿರುವಂಥದ್ದು. ಇಲ್ಲ, ಈಗ 100 ಜನ ಕಾಂಗ್ರೆಸ್ ಹೆಸರಿದೆ ಅಲ್ವೇನ್ರಿ ಆ ರಿಪೋರ್ಟ್ನಲ್ಲಿ? ಹೆಸರು ಯಾರ್ದು ಬಂತು? ವಿಜೇಂದ್ರ ಅವ್ರದ್ದೇ ಬಂತು. ಅವರೆಲ್ಲನ ಹೇಳಿದ್ರ ಮುಂಚೆ? ನಿನ್ನೆ ಹೋಗಿ ಕೈಕಾಲು ಬೈದಿರಬೇಕು BJP ಅವರು. ನೋಡಪ್ಪ, ಪಕ್ಷದ ಮರ್ಯಾದೆ ಪ್ರಶ್ನೆ ಇದೆ, ದಯವಿಟ್ಟು ಇದನ್ನು ನೀನು ಹಿಂದೆ ತಗೋ ಅಂತ ಹೇಳಿರಬೇಕು. ಈಗ ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಯಾಕೆ ನಮ್ಮ ಹೆಸರೆಲ್ಲ ಯಾಕೆ ಬಂದಿಲ್ಲ? ಅವ್ರದ್ದೇ ಹೆಸರು ಯಾಕೆ ಬಂತು? ಇದಕ್ಕೆ ಉತ್ತರ ಯಾರು ಕೊಡಬೇಕು? BJP ಅವರೇ ಕೊಡಬೇಕು. ವರದಿ 150 ಕೋಟಿ ಆರೋಪ ಒಂದು ಕಡೆ ಆದರೆ ವರದಿಯನ್ನು ಕೂಡ ಇರುವಂಥದ್ದು. ನೀವು CBI ತನಿಖೆಗೆ ಯಾವ್ದು ಹೇಳ್ತೀರಂತ? ನೋಡಿ, ಫಸ್ಟ್ ಆಫ್ ಆಲ್ ಆ ವರದಿನ ನಾವು ತಿರಸ್ಕಾರ ಅವಾಗೇ ಮಾಡಿದ್ದೀವಿ. ಯಾಕಂದರೆ ಅದು ಬರೀ ಕಮಿಟಿ ಅಧ್ಯಕ್ಷರ ಸಿಗ್ನೇಚರ್ ಇರೋದು. ಭಾಳ ಹಾರಿಕೆಯಾಗಿ ಎಲ್ಲರ ಹೆಸರು ಬರೆದಿದ್ದಾರೆ. ಇನ್ವೆಸ್ಟಿಗೇಷನ್ ಇಲ್ಲ, ದಾಖಲೆಗಳು ಹಾಕಿಲ್ಲ ಅದರಲ್ಲಿ. ಸೊ ಅದರಿಂದ ನಾವಂತೂ ಅವರ್ ಸ್ಟ್ಯಾಂಡ್ ಈಸ್ ಕ್ಲಿಯರ್ ಆನ್ ದ ರಿಪೋರ್ಟ್. ವಾಟ್ ಈಸ್ BJP ಸ್ಟ್ಯಾಂಡ್? 4 ಲಕ್ಷ ಕೋಟಿದು ವಕ್ಫ್ ಪ್ರಾಪರ್ಟಿ ಜಪ್ತಾಗಿದೆಯಾ ಇಲ್ಲ? ಅದು ಒಪ್ತಾರ ಇವರು? ಆಮೇಲೆ ಏನಾದರೂ ಕೂಡ ಆ ರೀತಿ ಇದ್ದಿದ್ರೆ ಅವರು ತನಿಖೆ ಮಾಡಬೇಕಾಯ್ತು ಅಂತ ಹೇಳ್ತಾರೆ. ಇಲ್ಲ, ಇವರು ವಕ್ಫ್ ಪರವಾಗಿದ್ದಾರಾ ಅಥವಾ ವಿರುದ್ಧವಾಗಿದ್ದಾರಾ? ಅದು ಗೊಂದಲ ಕ್ರಿಯೇಟ್ ಅದು ಸ್ಪಷ್ಟೀಕರಣ ಕೊಡಲಿ BJP ಅವರು. ಅವರ ಆಯೋಗದ ಅಧ್ಯಕ್ಷರೇ 2,30,30,000 ಕೋಟಿ ಲಕ್ಷ ಇದು ಆಗಿದೆ ಅಂತ ಹೇಳ್ತಾ ಇರೋದಲ್ಲ. 2.3 lakh crores ಹಗರಣ ಆಗಿದೆ ಅಂತ ಅವ್ರು ಹೇಳ್ತಾ ಇರೋದು. ಈಗ ಅದು 4 ಲಕ್ಷ ಆಗಿದೆ ಅಂತ ಅವ್ರು ಹೇಳ್ತಾರೆ. ಅಂದರೆ ಒಪ್ತಾರ ಅವ್ರು ಅದಕ್ಕೆ? ಈಗ ಇಲ್ಲಿ ವಿಧಾನಸೌಧದಲ್ಲಿ ಭಾಷಣ ಏನು ಮಾಡ್ತಾ ಇರೋದು? ವಿಧಾನಸೌಧನೂ ಅವ್ರದ್ದೇ, ಪಾರ್ಲಿಮೆಂಟು ಅವ್ರದ್ದೇ ಅಂತ ಅನ್ವರ್ ಮಾನ್ಪಡಿ ಹೇಳಿದ್ದ ಇವೆಲ್ಲ? ಹಿಟ್ ಆ್ಯಂಡ್ ರನ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ವಿರೋಧ ಹೇಳಿರುವಂಥದ್ದು. ನೀವು ಹಿಟ್ ಆ್ಯಂಡ್ ರನ್ ಮಾಡ್ತೀರಾ ಅಥವಾ ಇದು ಸಂಬಂಧಪಟ್ಟಂತೆ ನೀವು ಬೆನ್ನತ್ತೀರಾ? ಮೊದಲನೇದಾಗಿ ಅನ್ವರ್ ಮಾನ್ಪಾಡಿಯವರ ಏನು ಹಿಟ್ ಮಾಡಿದ್ದಾರೆ ಅದಕ್ಕೆ ಇವರು ರನ್ ಮಾಡಲಾರ್ದೆ ಸ್ಥಿರವಾಗಿ ನಿಂತು ಅದಕ್ಕೆ ಉತ್ತರ ಕೊಡಲಿ ಫಸ್ಟ್. ಅದಾದಮೇಲೆ ನಾವು ರಾಜ್ಯ ಸರ್ಕಾರದಿಂದ ಏನು ಮಾಡಬೇಕು ಮಾಡ್ತೀವಿ. ನಾವು ಸಚಿವರಿಗೆ ನೀವೇನು ಮನವಿ ಮಾಡ್ತೀರಾ ಒಬ್ಬ ಸಚಿವರಾಗಿ? ಅಥವಾ ನೋಡೋಣ, ಲೆಟ್ ಅಸ್ ಗೆಟ್ ದ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಫಸ್ಟ್, ಏನೇನಿದೆ ಅಂತ. ಈಗ ಎಲ್ಲ ಉತ್ತರ ನೀವು ನನ್ನಿಂದನೇ ಬಯಸ್ತಾ ಇದ್ದೀರಾ. ಈಗ ಹೇಳಿದ್ದು ಅನ್ವರ್ ಮಾನ್ಪಾಡಿ, ಗನ್ಮ್ಯಾನ್ ಇಟ್ಕೊಂಡು ಓಡೋಗಿದ್ದು ವಿಜೇಂದ್ರ. ಆನ್ ದ ರೆಕಾರ್ಡ್ ಹೇಳ್ತಾ ಇರೋದು ವಿಜೇಂದ್ರ ಅವರು ಓಡೋದ್ರು ಅಂತ. ಅವ್ರಿಗೆ ಪ್ರಶ್ನೆ ಕೇಳಲಾರ್ದೆ ನನಗೆ ಪ್ರಶ್ನೆ ಕೇಳಿದ್ರೆ ಹೇಗೆ? ಸರ್ಕಾರದಲ್ಲಿ ಇದು ಬಹಿರಂಗವಾಗಿ ಮೊನ್ನೆ ಚರ್ಚೆಗೆ ಬಂದಿದೆ. ನೋಡೋಣ, ವಿ ವಿಲ್ ಡಿಸ್ಕಸ್ ಆ್ಯಂಡ್ ಡೂ. ಬಟ್ ಪದೇ ಅನ್ವರ್ ಮಾನ್ಪಾಡಿ ಅವರು ವಿಜೇಂದ್ರ ಅವ್ರ ಹೆಸರು ತೊಗೊಂಡಿದ್ದಾರಲ್ಲ,
ಅದು ಯಾಕೆ ಅಂತ ಫಸ್ಟ್ ಅವ್ರು ಸ್ಪಷ್ಟೀಕರಣ ಕೊಡಲಿ, ಅದಾದಮೇಲೆ ತನಿಖೆ ಮಾಡಬೇಕಾ ಬಿಡಬೇಕಾ ನೋಡೋಣ. ಈ ಪ್ರಾಥಮಿಕ ತನಿಖೆಯನ್ನು ಮಾಡಬೇಕಂದ್ರೆ ಗೃಹ ಸಚಿವರು ಮನವಿ ಮಾಡ್ತೀರಾ? ನೋಡೋಣ ಇವ್ರು ಏನು ಹೇಳ್ತಾರೆ. ವಿಜೇಂದ್ರ ಅವರು ಇನ್ನೂ ಸರಿಯಾಗಿ ಉತ್ತರನೇ ಕೊಟ್ಟಿಲ್ಲ ಅಲ್ಲ. ಪ್ರಿಯಾಂಕ್ ಖರ್ಗೆ ಇಸ್ ನಾಟ್ ದಿ ಆನ್ಸರ್, ಹೌದಾ ಇಲ್ಲ? ಇದಕ್ಕೆ ಸಿಬಿಐ ತನಿಖೆ ಕೊಡಲಿ, ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ರು. ಯಾಕೆ ಕೊಟ್ಟಿಲ್ಲ ಅಂತ? ಅಲ್ಲ, ನೀವು ಮುಖ್ಯಮಂತ್ರಿಗಳು ಆರೋಪ ಮಾಡಿರೋದು ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ಸಿಬಿಐ ತನಿಖೆ ಕೊಡಲಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಿ ಒಳ್ಳೆ ಫೌಂಡೇಶನ್ ಹಾಕೋಣ. ಯಾಕೆ ಅರ್ಜೆಂಟು ಸಿ ಬಿ ಐಗೆ, ವಿಜೇಂದ್ರ ಅವರಿಗೆ? ಫಸ್ಟು ಸಿಂಪಲ್ ಇದೆ ಸರ್, ಸಿ ಬಿ ಐ ಬಿಟ್ಬಿಡಿ, SIT ಬಿಟ್ಬಿಡಿ, COD ಬಿಟ್ಬಿಡಿ. ಅನ್ವರ್ ಮಾನ್ಪಾಡಿ ಅವರ ಹೇಳಿಕೆಗೆ ನಿಮ್ಮ ಉತ್ತರ, ಸ್ಪಷ್ಟವಾದಂಥ ಉತ್ತರ ಏನು? ಅವರು ಇವಾಗ ಡಿನೈ ಮಾಡಿದಾರಂತ ಅಷ್ಟೇ ಹೇಳ್ತಾ ಇದ್ದೀರಲ್ಲ. 4 ಬಲ್ಲ 10 ಸರಿ ಹೇಳಿದ್ದಾರೆ ನೀವು ಅವರಿಗೆ ಲಂಚದ ಆಮಿಷ ಕೊಟ್ಟಿದ್ದೀರಾ ಅಂತ. ಒಂದು ಶೋಕಾಸ್ ನೋಟಿಸ್ ತೋರಿಸ್ಬಿಡಿ ನನಗೆ. ಇಂಥ ಹಿಂಗೆ ಹೇಳಿದ ತಕ್ಷಣ ನಾವು ಕೊಟ್ಟಿದ್ದೀವಿ, ಒಂದು ಶೋಕಾಸ್ ನೋಟಿಸ್ ತೋರಿಸ್ಲಿ, ಅದಾದಮೇಲೆ ಮುಂದಿನ ಚರ್ಚೆ ಮಾಡೋಣ. ಅನ್ವರ್ ಮಾನಪಾಡಿ ವರದಿ ಆಗ ಹೇಳಿಕೆಯನ್ನು ಒಪ್ಪೋದಾದ ಕಾಂಗ್ರೆಸ್ ಈಗ ಹೇಳಿಕೆ ಉಲ್ಟಾ ಕೊಟ್ಟಿರುವಂಥದ್ದು ಹೇಳಿಕೆ. ಇದರಲ್ಲಿ ಕಾಂಗ್ರೆಸ್ ಅಂದರೆ ಯಾವ ಹೇಳಿಕೆಯನ್ನು ಒಪ್ಪಬೇಕು ಅಂತ ನಿನ್ನೆ ರಾತ್ರಿ ಹೋಗಿ ಕೈಕಾಲು ಬಿದ್ದಿರಬೇಕು BJP ನಾಯಕರೆಲ್ಲರೂ. ಪಕ್ಷದ ಮರ್ಯಾದೆ ಹೋಗ್ತಾ ಇದೆಯಪ್ಪ, ಇದೆಲ್ಲ ಡಬಲ್ ಸ್ಟ್ಯಾಂಡರ್ಡ್ ಆಗಿಬಿಡ್ತದೆ ನಮ್ಮದು, ದಯವಿಟ್ಟು ಏನಾದರೂ ಹೇಳು ಅಂತ ಹೇಳಿಕೆ ಅದಕ್ಕೆ ಹೇಳಿದ್ರು. ನೆನಪಿಲ್ಲ ಅಂತ ಹೇಳಿದ್ದಾರೆ. ಅನ್ವರ್ ಮಾನ್ಪಾಡಿ ಅವರು ಸಾವಿರಾರು ಪುಟದ ವರದಿ, ಪ್ರತಿಯೊಂದು ಪೇಜ್ ನೆನಪಿದೆ, ಯಾವ ಸರ್ವೆ ನಂಬರಲ್ಲಿ ಹುಡ್ಕೊಂಡಿದ್ದಾರೆ ಅಂತ ನೆನಪಿದೆ. ಆದರೆ ವಿಜೇಂದ್ರ ಅವ್ರು ಬಂದು ಭೇಟಿಯಾಗಿರೋದು ನೆನಪಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಅದು ನಂಬಕ್ಕಾಗ್ತದ? ಏನೇ ಇರಲಿ, ಅವ್ರು ಅಂದಿನ ಹೇಳಿಕೆ ನಿಜಾನ ಇವತ್ತಿಂದ ನಿಜಾನ ಅಂದ್ಬಿಟ್ಟು ಅದನ್ನು ಸ್ಪಷ್ಟವಾಗಿ ಹೇಳಿ. ಅವಾಗ ಯಾಕೆ ಹೇಳಿದ್ರು ಮತ್ತೆ ಈಗ ಯಾಕೆ ಹೇಳ್ತಾ ಇದ್ದಾರೆ? ನಂದು ಒಂದೇ ಸಮಸ್ಯೆ ಏನು ಅಂದರೆ ಸರ್, ತಾವು ಎಲ್ಲರೂ ಕೂಡ ನನಗೆ ಪ್ರಶ್ನೆ ಮಾಡೋದು ಬಿಟ್ಟು ಅವರಿಬ್ಬರಿಗೆ ಪ್ರಶ್ನೆ ಮಾಡಿದ್ರೆ ಒಳ್ಳೆಯದು. ಜರ್ನಲಿಸ್ಟ್ ಮತ್ತು ಅದು ಕಾಮನ್ ಪೀಪಲ್ ಆಗಿ ಕುತೂಹಲ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಮಹತ್ವ ಪಡ್ಕೊಂಡು, ಯಾಕಂದರೆ ಒಂದು ವಕ್ಫಾಸ್ತಿ ವರದಿ ಕಬಳಿಕೆ ಇದೆ, ಅದು ಕೂಡ ಮಹತ್ವ. ಮತ್ತೊಂದು ಕಡೆ ಲಂಚದ ಆರೋಪ ಮಾಡಿರೋದು ಅದು ಕೂಡ ಮಹತ್ವ ಇರುವಂಥದ್ದು. ನೀವು ಎರಡು ಹೇಳಿಕೆಯನ್ನು ಎರಡೂ ಕೂಡ ಒಟ್ಟಾಗಿ ತೆಗೆದುಕೊಳ್ಬೇಕಲ್ವಾ ಕಾಂಗ್ರೆಸ್ ಅಥವಾ ನೀವು? ನೋಡಿ ವರದಿ ಹೌದಾ ಇಲ್ಲ, CM ಹತ್ರ ಏನಾದರೂ ಮನವಿ ಮಾಡ್ತೀರಾ ಸರ್, ಚರ್ಚೆ ಮಾಡ್ತೀರಾ? ಚರ್ಚೆ ಮಾಡೋಣ ಅಂತೆ. ಇನ್ನು ನಾನು ಹೇಳ್ದಂಗೆ ಸ್ಪಷ್ಟವಾದಂಥ ಉತ್ತರ ಕೊಡಲಿ ಅವರು, ಅದಾದಮೇಲೆ ಚರ್ಚೆ ಮಾಡೋಣ. ಹಿಂಜರಿಯೋದಿಲ್ಲ ನೀವು ತನಿಖೆ ಮಾಡಿಸೋ ಸಂಬಂಧಪಟ್ಟಂತೆ? ಇಲ್ಲಿವರೆಗೂ ಯಾವುದಕ್ಕನ್ನ ಹಿಂಜರ್ದಿದ್ದೀರಾ? ನಾವು ಯಾವುದಕ್ಕೂ ಹಿಂಜರ್ದಿಲ್ಲ ಅಲ್ರಿ. ಕೋವಿಡ್ದಾಯಿತು ಬಂತಲ್ಲ, ಏನಾಯಿತು ಜಸ್ಟಿಸ್ ಕುನ್ನೋ ರಿಪೋರ್ಟ್ನಲ್ಲಿ ಹಾಕಿದ್ದೀರಾ? FIR ಆಗಿದೆ, PSI ಆಗೋಣ, FIR ಆಗಿ ಎಕ್ಸಾಮ್ ಮಾಡಿಸಿಲ್ವಾ? ಯಾವುದಕ್ಕೆ ಹಿಂಜರ್ದಿದ್ದೀವಿ ಹೇಳಿ? ನಮಗೆ ಟೆಕ್ನಿಕಲಿ ಕರೆಕ್ಟಾಗಿ ಸಿಕ್ಕಿದ್ರೆ, ಲೀಗಲಿ ಕರೆಕ್ಟಾಗಿದ್ದರೆ ಕಾನೂನು ಚೌಕಟ್ಟು, ಸಂವಿಧಾನ ಚೌಕಟ್ಟಿನಲ್ಲೇ ನಾವು ಮಾಡ್ತೀವಿ. ಬಟ್ ನಾನು ಮತ್ತೊಮ್ಮೆ ತಮಗೆ ಇನ್ಸಿಸ್ಟ್ ಮಾಡೋದೇನೆಂದರೆ, ನನಗೆ ಕೇಳ್ತಾ ಇರೋ 100 ಪ್ರಶ್ನೆಗೆ ಅವರಿಗೆ ಒಂದು 10 ಕೇಳಿ ಸಾಕು. ಒಂದು ಪ್ರಶ್ನೆ ಕೇಳಿದ್ರೆ ಅನ್ವರ್ ಮಾನಪಾಡಿ ಅವರಿಗೆ, ತನಿಖೆ ಮಾಡಿದ್ರೆ ನೀವು ಆಗ ಒಂದು ಹೇಳಿಕೆ ಕೊಟ್ಟಿದ್ರಿ, ಈಗ ಹೇಳಿಕೆ ಕೊಡ್ತಾ ಇದ್ದೀರಾ, ತನಿಖೆ ಮಾಡಿದ್ರೆ ನೀವು ರೆಡಿ ಇದ್ದೀರಾ? ಅವ್ರು ತನಿಖೆ ಮಾಡಿದ್ರೆ ಎಲ್ಲ ಹೆಸರು ಹೇಳಕ್ಕೆ ರೆಡಿ ಇದ್ದೀನಿ ಅಂತಂದರು. ಸಂತೋಷ, ಮಾಡೋಣ ಅಂತೆ. ಅವ್ರಿಗೆ ಹೇಳ್ತಾ ಇದ್ದಾರಲ್ರಿ ಮಾಡಲಿ ಅಂತ, ಮಾಡೋಣ, ಅದಕ್ಕೇನಂತೆ. ಥ್ಯಾಂಕ್ ಯು. ಇದು ಪ್ರಿಯಾಂಕ್ ಖರ್ಗೆ ಅವರ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿದ ಎಕ್ಸ್ಕ್ಲೂಸಿವ್ ಹೇಳಿಕೆ. ತನಿಖೆ ಮಾಡುವ ಸಂಬಂಧಪಟ್ಟಂತೆ ನಾವು ರೆಡಿ ಇದ್ದೀವಿ ಅಂತ, ತನಿಖೆ ಮಾಡುವ ಸಂಬಂಧಪಟ್ಟಂತೆ ರೆಡಿ ಇದ್ದೀವಿ ಅಂತ ಹೇಳುವಂಥದ್ದು, ಮತ್ತು CBI ತನಿಖೆ ಕೂಡ ವಹಿಸೋಣ ಅಂತ ಹೇಳೋ ಮೂಲಕ ಸಾಕಷ್ಟು ಒಂದು ಏನು ಕುತೂಹಲದ ಜೊತೆಗೆ ಈಗ ಈ ವಿಚಾರ ಸಂಬಂಧಪಟ್ಟ ಅನ್ವರ್ ಮಾನಪಾಡಿ ವಿಚಾರ ಸಂಬಂಧಪಟ್ಟಂತೆ ಈಗ ತನಿಖೆಗೆ ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು ಅಥವಾ ತನಿಖೆಗೆ ಸರ್ಕಾರ ಮುಂದಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಳಗಾವಿ.